ಆಯುಷ್, ನಿನ್ ಯಾಕೋ ತುಂಬ ಅತಿ ಆಯ್ತು. ಬೇಗ ಬಾ, ಕಾರ್ಯಕ್ರಮಕ್ಕೆ ಲೇಟ್ ಆಗುತ್ತೆ. ನಿನ್ನ ರೆಡಿ ಮಾಡಿ ನಾನು ರೆಡಿ ಆಗಬೇಕು. ನೋಡು, ಈಗಲೇ ತುಂಬ ಹೊತ್ತಾಯ್ತು. ಇಲ್ಲ, ನನಗೆ ಅಪ್ಪನೇ ರೆಡಿ ಮಾಡಬೇಕು. ನೀನು ಬೇಡ, ನೀನು ಚೆನ್ನಾಗಿ ರೆಡಿ ಮಾಡಲ್ಲ. ನಿಂದು ಯಾಕೋ ತುಂಬ ಅತಿ ಆಯ್ತು. ಅವ್ರ ಹತ್ರ ನಿಂಗೆ ರೆಡಿ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ದರೂ ಈಗ ಹಠ ಮಾಡೋದು ಒಳ್ಳೇದಲ್ಲ. ನೋಡು, ಅಮ್ಮನಿಗೆ ಕೋಪ ತರಿಸ್ಬೇಡ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಬೇಗ ಬಾ, ನಾನೇ ರೆಡಿ ಮಾಡ್ತೀನಿ. ಯಾಕೆ ವೈಶಾಲಿ, ಏನಾಯ್ತು? ನನ್ನ ಮಗ ಯಾಕೆ ತುಂಬ ಹಠ ಮಾಡ್ತಾ ಇದ್ದಾನೆ? ನೀನು ಯಾಕೆ ಅವನಿಗೆ ಬೈತಾ ಇದ್ದೀಯಾ? ಅಂತ ತಪ್ಪು ನನ್ನ ಮಗ ಏನು ಮಾಡ್ದ? ಅವನಿಗೆ ನೀವು ಮಾಡಿದ ಮುದ್ದು ಅತಿ ಆಯಿತು. ತುಂಬ ಹಠ ಮಾಡ್ತಾ ಇದ್ದಾನೆ. ಇವತ್ತು ನೀವೇ ರೆಡಿ ಮಾಡಬೇಕಂತೆ, ಅದಕ್ಕೆ ಹಠ ಮಾಡ್ತಾ ಇದ್ದಾನೆ. ಸರಿ ಕೊಡು, ನನ್ನ ಮಗನಿಗೆ ನಾನೇ ಅಂಗಿ ಹಾಕಿ ರೆಡಿ ಮಾಡ್ತೀನಿ. ಅದು ನಿಮ್ಮ ಕೈಯಲ್ಲಿ? ಯಾಕೆ? ನನಗೆ ಇರೋದು ಒಂದೇ ಕೈ, ಹೇಗೆ ರೆಡಿ ಮಾಡ್ತಾನೆ ಅಂತ ಅಲ್ವಾ? ನನ್ನ ಮಗನಿಗಾಗಿ ಅಲ್ವಾ? ಸ್ವಲ್ಪ ತೊಂದರೆ ಆಗುತ್ತೆ, ಆದರೆ ಪರವಾಗಿಲ್ಲ. ಕೊಡು, ನಾನೇ ಅವನನ್ನು ರೆಡಿ ಮಾಡ್ತೀನಿ. ಕ್ಷಮಿಸು ಸಾರ್ಥಕ್, ನಿಂಗೆ ಬೇಜಾರು ಮಾಡೋ ಉದ್ದೇಶ ಖಂಡಿತ ಇಲ್ಲ. ನಾನು ಹೇಳಿದ್ದು ಆ ಅರ್ಥದಲ್ಲಿ ಅಲ್ಲ. ಯಾಕೋ ಬೇಜಾರು ಮಾಡ್ಕೊಳ್ತೀಯಾ? ನಂಗಿರೋದು ಒಂದೇ ಕೈ ಅಂತ ಯಾವತ್ತೂ ನಾನು ಬೇಜಾರು ಮಾಡ್ಕೊಂಡಿಲ್ಲ. ಯಾಕೆ ಹೇಳು? ನನ್ನ ಇನ್ನೊಂದು ಕೈಯಾಗಿ ನೀನಿದ್ದೀಯಾ. ನನ್ನ ಪ್ರತಿ ನೋವು ನಲಿವಿನಲ್ಲೂ ನೀನು ನನ್ನ ಜೊತೆ ಇರುವಾಗ ನಾನು ಯಾವುದಕ್ಕೂ ಬೇಸರ ಮಾಡ್ಕೊಳ್ಳಲ್ಲ ಅಂತ ಹೆಂಡತಿಗೆ ಸಾರ್ಥಕ್ ಹೇಳುತ್ತಾನೆ. ಸರಿ, ನಾನು ರೆಡಿ ಆಗ್ತೀನಿ, ನೀವು ಆಯುಷ್ನನ್ನು ರೆಡಿ ಮಾಡಿ ಎಂದು ವೈಶಾಲಿ ಹೇಳುತ್ತಾಳೆ. ಸರಿ, ಬೇಗ ಬಾ. ನೀವು ಹೆಣ್ಣು ಮಕ್ಕಳು ರೆಡಿ ಆಗೋಕ್ಕೆ ತುಂಬ ಹೊತ್ತು ತೆಗೆದುಕೊಳ್ತೀರಾ. ಅಪ್ಪ, ಅಮ್ಮ ರೆಡಿ ಆಗೋದ್ರೊಳಗೆ ನಾನು ನನ್ನ ಫ್ರೆಂಡ್ಸ್ಗೆ ನನ್ನ ಡ್ರೆಸ್ ತೋರಿಸ್ಬರ್ತೀನಿ. ಸರಿ ಕಂದ, ಹುಷಾರು. ಜೀವನ ಅನ್ನೋದು ನಾವು ಅಂದ್ಕೊಂಡಾಗಿರಲ್ಲ. ನಾವು ಬಯಸೋದೇ ಒಂದು, ಆಗೋದೇ ಇನ್ನೊಂದು. ಜೀವನ ಚಕ್ರದಲ್ಲಿ ಮೇಲೆ ಇರೋನು ಕೆಳಗೆ ಬರುತ್ತಾನೆ, ಕೆಳಗೆ ಇರೋನು ಮೇಲೋಗ್ತಾನೆ. ನಾವು ಬಯಸಿದ ಜೀವನಕ್ಕಿಂತ ಹೆಚ್ಚಿನ ಸಂತೋಷವನ್ನು ದೇವರು ನನ್ನ ಪಾಲಿಗೆ ಇಂದು ನೀಡಿದ್ದಾನೆ. ಎಲ್ಲ ಏಳು ಬೀಳು ದಾಟಿ ಮುಂದೆ ನಡೆದಾಗ ಮಾತ್ರ ಸುಗಮವಾದ ದಾರಿ ಸಿಗುವುದು. 10 ವರ್ಷದ ಹಿಂದೆ ನನ್ನ ಜೀವನ ಹೇಗಿತ್ತು ಎಂದರೆ, ಒಂದು ಶ್ರೀಮಂತ ಕುಟುಂಬದ ಒಬ್ಬನೇ ಮಗ. ಯಾವುದಕ್ಕೂ ಕೊರತೆ ಇರಲಿಲ್ಲ. ಕೇಳಿದ್ದೆಲ್ಲವೂ ನಿಮಿಷದಲ್ಲೇ ಕಾಲ ಬಳಿಯಲ್ಲಿ ಬಂದು ಬೀಳುವಷ್ಟು ಶ್ರೀಮಂತಿಗೆ. ತಂದೆ ಮದನ್ ತೇಜ್, ತಾಯಿ ಸುಮಿತ್ರಾ. ನಮ್ಮದೇ ಸಾರ್ಥಕ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕಂಪನಿ ಇತ್ತು. ಬೆಲೆಬಾಳುವ 4 ಅಂತಸ್ತಿನ ಮನೆ. ನನ್ನ ತಂದೆಗೆ ಬಡವರನ್ನ ಕಂಡ್ರೆ ಆಗ್ತಿರ್ಲಿಲ್ಲ. ಅವರನ್ನ ಕಂಡ್ರೆ ತಾತ್ಸಾರದಿಂದ ನೋಡ್ತಿದ್ರು. ಕಂಪನಿಯ ಕೆಲಸಗಾರರನ್ನ ಕೀಳಾಗಿ ಕಾಣ್ತಿದ್ರು. ತೋರಿಕೆಗೆ ಕೆಲವೊಂದು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳಿಗೆ ಹಣ ನೀಡುತ್ತಿದ್ದರು. ನನ್ನ ತಂದೆ ಎಷ್ಟೋ ಜನರನ್ನ ತುಳಿದು ಈ ಸ್ಥಾನಕ್ಕೆ ಬಂದಿದ್ದಾರೆ ಎಂದು ನನ್ನ ತಾಯಿ ಯಾವಾಗಲೋ ಹೇಳಿದ ನೆನಪು. ಆದರೆ ನನ್ನ ತಾಯಿ ತುಂಬ ಮೃದು ಸ್ವಭಾವದವಳು. ಯಾರಾದರೂ ಸಹಾಯ ಅಂತ ಬಂದರೆ ತನ್ನ ಬಳಿ ಇರುವುದನ್ನು ಕೊಡುವಷ್ಟು ಧಾರಾಳಿ. ನನ್ನ ತಾಯಿಗೆ ಒಂದೇ ಒಂದು ಆಸೆ, ನನ್ನ ಮಗ ತನ್ನ ಗಂಡನ ರೀತಿ ಆಗಬಾರ್ದು ಎಂದು. ತನ್ನ ಮಗ ಸಮಾಜ ಗುರುತಿಸುವ ಒಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು. ಜನರ, ಬಡವರ, ನೊಂದವರ, ವೃದ್ಧರ ಸೇವೆ ಮಾಡಬೇಕು. ಯಾವ ಕಾರಣಕ್ಕೂ ಶ್ರೀಮಂತಿಕೆಯ ಮದ ಅವನನ್ನು ಹಾಳು ಮಾಡಬಾರ್ದು ಎಂಬ ನಿಲುವು. ಅದಕ್ಕೆ ನಾನು ಚಿಕ್ಕವನಿರುವಾಗಿನಿಂದಲೂ ಬಡವರ ಮತ್ತು ಅನಾಥರ ಜೀವನದ ಬಗ್ಗೆ, ಅವರಿಗೆ ನಮ್ಮಿಂದ ಸಹಾಯ ಮಾಡುವ ಬಗ್ಗೆ, ಹೀಗೆ ನನ್ನ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ರೂಪಿಸಲು ಒಳ್ಳೆಯ ವಿಚಾರಗಳನ್ನು ನನಗೆ ಹೇಳುತ್ತಿದ್ದರು. ನಮ್ಮ ಕೆಲಸಗಳಿಗೆ ಬೇರೆಯವರನ್ನು ಅವಲಂಬಿಸಬಾರದು. ಕೆಲಸಗಾರರು ನಮ್ಮಂತೆ ಮನುಷ್ಯರು. ಅವರನ್ನು ಕೀಳಾಗಿ ಕಾಣುವುದು ತಪ್ಪು ಎಂದು ಹೇಳುತ್ತಿದ್ದರು. ಅದಕ್ಕೆ ನನಗೆ ಬುದ್ಧಿ ಬಂದಾಗಿನಿಂದಲೂ ನನಗೆ ಶ್ರೀಮಂತಿಕೆಯ ಮದ ಬರದಂತೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಮಕ್ಕಳು ಬೆಳೆಯುವ ರೀತಿ ಬೆಳೆಸಿದರು. ನಾವು ನಮ್ಮ ದೇಶಕ್ಕೆ ಒಳ್ಳೆಯದನ್ನು ಮಾಡದಿದ್ರೂ ಪರವಾಗಿಲ್ಲ, ಆದರೆ ಕೆಟ್ಟದ್ದನ್ನು ಮಾಡಬಾರ್ದು ಎಂಬ ಸಿದ್ಧಾಂತವನ್ನು ಹೇಳುತ್ತಿದ್ದರು. ಅವರಿಗೆ ಒಂದೇ ಒಂದು ಆಸೆ, ಅವರ ತಂದೆ ಕೊಟ್ಟ 10 ಎಕರೆ ಜಮೀನಿನಲ್ಲಿ ತನ್ನ ಮಗ ತಾನೇ ಸ್ವಂತ ದುಡಿದ ಹಣದಲ್ಲಿ ಆ ಜಾಗದಲ್ಲಿ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಕಟ್ಟಬೇಕು ಅನ್ನೋದು. ಯಾಕೆಂದರೆ ಗಂಡನ ನೀಚ ಹಣದಿಂದ ಈ ಒಳ್ಳೆಯ ಕೆಲಸ ಆಗಬಾರ್ದು ಎಂಬುದು ಅವಳ ಆಶಯ. ಎಲ್ಲವೂ ಸರಿಯಾಗಿರುವ ಸಂದರ್ಭದಲ್ಲಿ ವಿಧಿ ನನ್ನ ಬಾಳಿನಲ್ಲಿ ಮೊದಲ ಮೆಟ್ಟಿಲು ಇಟ್ಟಿತು. ಅದು ನನ್ನ ತಾಯಿಯ ಸಾವು. ನನ್ನ ತಾಯಿ ಕ್ಯಾನ್ಸರ್ ಅನ್ನೋ ಕಾಯಿಲೆಗೆ ತುತ್ತಾಗಿ ಅಸುನೀಗಿದರು. ನನ್ನ ತಂದೆ ನನ್ನನ್ನು ತಾಯಿ ಪ್ರೀತಿಯಿಂದ ವಂಚಿತರನ್ನಾಗಿ ಮಾಡಬಾರ್ದೆಂದು 2ನೇ ಮದುವೆ ಆದರು. ಆದರೆ ನನ್ನ ಚಿಕ್ಕಮ್ಮ ನನಗೆ ತಾಯಿಯ ಪ್ರೀತಿ ನೀಡದೆ ಮಲ್ತಾಯಿಯ ರೀತಿ ನೋಡಿಕೊಂಡು ಮನೆಯ ಪ್ರತಿ ಕೆಲಸವನ್ನು ನನ್ನ ಕೈಯಲ್ಲಿ ಮಾಡಿಸುತ್ತಿದ್ದಳು. ಇಲ್ಲಿಂದ ನನ್ನ ಜೀವನದ ಇನ್ನೊಂದು ಮೈಲಿಗಲ್ಲು ಶುರುವಾಯಿತು. ದಯವಿಟ್ಟು ಚಿಕ್ಕಮ್ಮ, ನೀವು ಹೇಳಿದಾಗ ಕೇಳ್ತೀನಿ. ದಯವಿಟ್ಟು ನನ್ನನ್ನು ಶಾಲೆಗೆ ಹೋಗಬೇಡ ಅಂತ ಮಾತ್ರ ಹೇಳಬೇಡಿ. ನಾನು ಚೆನ್ನಾಗಿ ಕಲಿತು ಸಮಾಜಕ್ಕೆ ಒಳ್ಳೆಯದಾಗುವಂಥ ಕೆಲಸ ಮಾಡಬೇಕು ಅನ್ನೋದು ನನ್ನಮ್ಮನ ಎಷ್ಟೋ ದಿನದ ಕನಸು. ಸರಿ, ಹಾಗಾದರೆ ನೀನು ನನ್ನ ಮತ್ತು ನನ್ನ ಮಗನ ಬಟ್ಟೆ ತೊಳೆದು ಇಸ್ತ್ರಿ ಹಾಕಿ ನನ್ನ ಚಪ್ಪಲಿ ಸ್ವಚ್ಛಗೊಳಿಸಬೇಕು. ಈ ಎಲ್ಲ ಕೆಲಸವನ್ನು ಮಾಡಿ ನೀನು ಶಾಲೆಗೆ ಹೋಗ್ಬೋದು. ಮತ್ತೆ ಬಂದ ಮೇಲೆ ಕೆಲಸ ಎಲ್ಲವನ್ನ ಮಾಡಿಯೇ ನೀನು ಓದೋಕೆ ಕುಳಿತುಕೊಳ್ಬೇಕು. ಸರಿ ಚಿಕ್ಕಮ್ಮ, ನೀವು ಹೇಳಿದಂತೆ ಕೇಳುತ್ತೀನಿ. ಸಾರ್ಥಕ್, ನನ್ನ ಕ್ಷಮಿಸಿ ಬಿಡು ಕಂದ. ನಿನಗೆ ತಾಯಿ ಪ್ರೀತಿ ಸಿಗಲಿ ಅಂತ ಅವಳನ್ನು ಕರೆದುಕೊಂಡು ಬಂದರೆ ನಿನಗೆ ತಾಯಿ ಪ್ರೀತಿಯನ್ನು ನೀಡದೆ ಇನ್ನೊಂದು ಮಗುವಿಗೆ ಜನ್ಮ ಕೊಟ್ಟು ನಿನ್ನನ್ನು ಕೀಳಾಗಿ ಕಾಣ್ತಾ ಇದ್ದಾಳೆ.
ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆಯುವ ನಿನ್ನನ್ನು ಮನೆ ಕೆಲಸಕ್ಕೆ ಹಚ್ಚಿದ್ದಾಳೆ. ಅಪ್ಪ, ದಯವಿಟ್ಟು ಬೇಸರ ಮಾಡ್ಕೊಳ್ಬೇಡಿ. ನನ್ನ ಅಮ್ಮನ ಕೊನೆಯ ಆಸೆ ನನ್ನ ಮಗ ಸಮಾಜಕ್ಕೆ ಒಳ್ಳೆಯದನ್ನು ಮಾಡಬೇಕು, ಒಬ್ಬ ಒಳ್ಳೆಯ ವ್ಯಕ್ತಿ ಎಂದು ಗುರುತಿಸಿಕೊಳ್ಬೇಕು ಅಂತ ತಾನೇ. ಈಗ ನಾನು ಮಾಡುತ್ತಿರುವ ಕೆಲಸದಿಂದ ನನಗೆ ಯಾವುದೇ ಬೇಸರವಿಲ್ಲ. ನಾವು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಮುಖ್ಯ. ಅದು ಯಾವ ಕೆಲಸವಾದರೂ ಸರಿ. ಯಾಕೆ ಅಪ್ಪ, ಬೇರೆಯವ್ರ ಮಕ್ಕಳು ನನ್ನಂತೆ ಕೆಲಸ ಮಾಡುವಾಗ ನಿಮಗೆ ನೋವಾಗ್ಲಿಲ್ವಾ? ನಾನು ಮಾಡುತ್ತಿದ್ದಾಗ ನೋವಾಗುತ್ತೆ. ಯಾಕೆ ಹೇಳಿ? ನಾನು ನಿಮ್ಮ ಮಗ, ಆದರೆ ಅವರು ಬೇರೆಯವರ ಮಕ್ಕಳು ಅಂತ ಅಲ್ವಾ? ಎಲ್ಲ ಮಕ್ಕಳು ಒಂದೇ ಅಪ್ಪ. ಈ ಜಗತ್ತಿನಲ್ಲಿ ಬಡವ ಶ್ರೀಮಂತ ಅಂತ ನೋಡಬಾರ್ದು. ಯಾಕೆ ಅಂದರೆ ಅಂತಹ ಬಡವರು ಕೆಲಸ ಮಾಡುವುದರಿಂದಲೇ ನಮ್ಮಂಥ ಶ್ರೀಮಂತರು ಕೂತು ತಿನ್ನಲು ಸಾಧ್ಯ. ಇದು ನಿನ್ನ ದೊಡ್ಡ ಗುಣ ಕಣೋ. ನನಗೆ ನೀನು ಈ ರೀತಿ ನರಕ ಅನುಭವಿಸೋದು ನೋಡೋದಿಕ್ಕಾಗಲ್ಲ. ನೀನು ಹೇಳಿದ ನಿಜ. ನಾನಿಷ್ಟು ದಿನ ಬಡವರನ್ನ ತಾತ್ಸಾರದಿಂದ ನೋಡಿರುವುದಕ್ಕೆ ನನ್ನ ಮಗನಿಗೆ ದೇವರು ಈ ಗತಿ ತಂದ. ಎಷ್ಟೋ ಜನರ ಶಾಪ ಇತ್ತೋ. ನಿನ್ನ ತಾಯಿ ಮಾಡಿದ ಪುಣ್ಯ ನನ್ನ ಕಾಪಾಡಿತು. ಆದರೆ ನಮ್ಮ ಮನೆಯ ಸಂತೋಷ ಎಲ್ಲ ನಿನ್ನ ಅಮ್ಮನ ಜೊತೆಯಲ್ಲಿಯೇ ಸಮಾಧಿಯಾಯಿತು. ಅಪ್ಪ, ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದರೆ ನಾನು ಹಾಸ್ಟೆಲ್ನಲ್ಲಿ ಉಳಿದುಕೊಂಡು ಓದ್ತೀನಿ. ಯಾಕೆ ಅಂದರೆ ನಾನು ಓದಬೇಕು. ಇಲ್ಲಿದ್ದರೆ ಚಿಕ್ಕಮ್ಮ ನನಗೆ ಕೊಡುವ ಕಾಟವನ್ನು ನಿಮ್ಮಿಂದ ನೋಡೋದಿಕ್ಕಾಗಲ್ಲ. ಅದಕ್ಕೆ ಅಷ್ಟರಲ್ಲಿ ಸಾರ್ಥಕ್ ಚಿಕ್ಕಮ್ಮ ಮೀನಾಕ್ಷಿಯವರು ಬರುತ್ತಾರೆ. ಓಹೋ, ಬಾರಿ ಇದ್ದೀಯಾ ನೋಡು. ನೀನು ಹಾಸ್ಟೆಲ್ಗೆ ಹೋಗಿ ನೋಡೋ ಜನ ಚಿಕ್ಕಮ್ಮನ ಕಾಟ ತಡೆದುಕೊಳ್ಳದೆ ಹೋದ ಅಂತ ಹೇಳಿ ಅಂತ ಅಲ್ವಾ? ನನ್ನ ಕೆಟ್ಟವಳು ಅಂತ ಎಲ್ಲ ಹೇಳಲಿ ಅನ್ನೋದು ನಿನ್ನ ಉದ್ದೇಶ ಅಲ್ವಾ? ಮತ್ತೆ ನೀನು ಹಾಸ್ಟೆಲ್ಗೆ ಹೋದರೆ ಅದಕ್ಕೂ ಸುಮ್ಮನೆ ದುಡ್ಡು ದಂಡ. ಸಾಕು, ಇಲ್ಲೇ ಬಿದ್ದಿರು. ನೀನು ಎಲ್ಲೂ ಹೋಗೋದು ಬೇಡ. ಇಲ್ಲ ಚಿಕ್ಕಮ್ಮ, ನಿಮಗೆ ಯಾವುದೇ ರೀತಿಯ ಕೆಟ್ಟ ಹೆಸರು ಬರಲ್ಲ. ಮತ್ತು ನನ್ನಿಂದ ನಿಮಗೆ ಯಾವುದೇ ರೀತಿ ಖರ್ಚು ಆಗಲ್ಲ. ಯಾಕೆ ಅಂದರೆ ನಾನು ಸ್ಕಾಲರ್ಶಿಪ್ನಲ್ಲಿ ಕಲಿತೀನಿ. ದಯವಿಟ್ಟು ನಿಮಗೆ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ತೀನಿ. ಇವನು ಹಾಸ್ಟೆಲ್ಗೆ ಹೋಗೋದೇ ಸರಿ. ಇವನು ಹೋದರೆ ಖರ್ಚು ಕಡಿಮೆ. ಮತ್ತು ಈ ಆಸ್ತಿ ಎಲ್ಲವನ್ನ ನನ್ನ ಮಗನ ಹೆಸರಿಗೆ ಮಾಡ್ಕೊಳ್ಬೋದು. ನಾನು ನನ್ನ ಮಗ ನೆಮ್ಮದಿಯಾಗಿ ಇರ್ಬೋದು. ಸರಿ, ನಿನಗೆ ಹಾಸ್ಟೆಲ್ಗೆ ಹೋಗೋದೇ ಸರಿ ಅಂತ ಅನಿಸಿದರೆ ನನ್ನದು ಯಾವುದೇ ರೀತಿ ಒತ್ತಾಯ ಇಲ್ಲ. ಮತ್ತು ಆ ಖರ್ಚು ಈ ಖರ್ಚು ಅಂತ ನಮ್ಮ ತಲೆ ಮೇಲೆ ಹಾಕಬೇಡ. ಪದೇ ಪದೇ ಮನೆಗೆ ಬಂದು ತೊಂದರೆ ಕೊಡಬೇಡ. ನಮ್ಮಿಂದ ಸ್ವಲ್ಪ ಅಂತರದಲ್ಲಿ ಇರು. ಸರಿ ಚಿಕ್ಕಮ್ಮ, ನನ್ನಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ನೀವು ಹೇಳಿದ ಹಾಗೆ ಮಾಡ್ತೀನಿ. ಆದರೆ ನನ್ನ ಅಪ್ಪನನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟೇ ಸಾಕು. ಇನ್ನೇನು ನಿಮ್ಮಲ್ಲಿ ಕೇಳೋದಿಲ್ಲ. ದಯವಿಟ್ಟು ಕ್ಷಮಿಸು. ನಿನ್ನ ತಂದೆಯಾಗಿ ನಿನಗೆ ಯಾವುದೇ ರೀತಿ ಸಹಾಯವನ್ನು ಒದಗಿಸಲು ಸಾಧ್ಯವಿಲ್ಲ. ಸ್ವಂತ ಮಗನಿಗೆ ಯಾವುದೇ ಸಹಾಯ ಮಾಡಲಾಗದ ಒಬ್ಬ ಅಸಹಾಯಕ ತಂದೆ. ಪರವಾಗಿಲ್ಲ, ನೀವು ಬೇಸರ ಮಾಡ್ಕೊಳ್ಬೇಡಿ. ಅಮ್ಮ ನನ್ನ ಜೊತೆ ಯಾವಾಗಲೂ ಇರುತ್ತಾಳೆ. ಅವಳ ಆಶೀರ್ವಾದ ಇರುವವರೆಗೆ ನನಗೇನೂ ಆಗಲ್ಲ. ನಾನು ಅವಳ ಆಸೆಯಂತೆ ಬಾಳುವೆ. ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ನನ್ನ ಬಗ್ಗೆ ಯೋಚನೆ ಮಾಡಬೇಡಿ. ಸಾರ್ಥಕ್ ತನ್ನವರೆಲ್ಲರನ್ನು ಬಿಟ್ಟು ತನ್ನ ಅಮ್ಮನ ಆಸೆಯನ್ನು ನೆರವೇರಿಸುವ ಜೊತೆಗೆ ತನ್ನ ವಿದ್ಯಾಭ್ಯಾಸಕ್ಕಾಗಿ ಹಾಸ್ಟೆಲ್ಗೆ ಬರುತ್ತಾನೆ. ಆದರೆ ತನ್ನ ಈ ನಿರ್ಧಾರದಿಂದಲೇ ಮುಂದೆ ತನ್ನ ಜೀವನ ಮತ್ತು ಗುರಿ ಸಾಧನೆಗೆ ತೊಡಕಾಗುತ್ತದೆ ಎಂದು ಯೋಚಿಸಿರಲಿಲ್ಲ. ನಾವು ಬಯಸೋದೇ ಒಂದು, ವಿಧಿ ನಿರ್ಧರಿಸುವುದೇ ಒಂದು. ಏನೋ ಸಾರ್ಥಕ್, ಈ ಕಾಲೇಜ್ ಈ ರೀತಿ ಇದೆ, ಇಲ್ಲಿ ನೀನು ಕಲಿತೀಯಾ? ನಾನೇ ನಿನ್ನನ್ನು ಒಂದು ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿಸುತ್ತಿದ್ದೆ. ಅಪ್ಪ, ನಾವು ಕಲಿಯೋದು ಮುಖ್ಯ. ಎಷ್ಟೇ ದೊಡ್ಡ ಕಾಲೇಜ್ ಆದರೂ ನಾವು ಕಲಿತರ್ತಾನೆ ಪಾಸ್ ಆಗೋದು. ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ನಾನು ಇಲ್ಲಿ ಸುಖವಾಗಿಯೇ ಇರುತ್ತೇನೆ. ಸಾರ್ಥಕ್ ತನ್ನ ಜೀವನದ ಇನ್ನೊಂದು ಅಧ್ಯಾಯಕ್ಕೆ ಮುನ್ನುಡಿ ಹಾಕುತ್ತಾನೆ. ಸಾರ್ಥಕ್ ಒಬ್ಬ ಸಂಕೋಚ ಸ್ವಭಾವದ ವ್ಯಕ್ತಿ. ಯಾರನ್ನೂ ಮೇಲ್ಬಿದ್ದು ಮಾತನಾಡಿಸುವ ವ್ಯಕ್ತಿತ್ವ ಅವನದಲ್ಲ. ಹಿತಮಿತವಾದ ಮಾತು ಮತ್ತು ಪರಿಚಯದರ ಜೊತೆ ಚೆನ್ನಾಗಿ ಮಾತನಾಡುತ್ತಾನೆ. ಅವನ ಒಂದು ಸ್ವಭಾವ ಎಂದರೆ ಅವನ ಬಗ್ಗೆ ಹೆಚ್ಚು ಕಾಳಜಿ ತೋರಿಸಿದರೆ ಅವರನ್ನು ತುಂಬ ಹಚ್ಕೊಳ್ತಾನೆ. ಎಷ್ಟರ ಮಟ್ಟಿಗೆ ಅಂದರೆ ಅವರಿಗೆ ಏನಾದರೂ ತೊಂದರೆ ಆದರೆ ಸಹಿಸುವುದಿಲ್ಲ. ತುಂಬ ಮುಗ್ಧ ಹುಡುಗ. ತಾನಾಯಿತು ತನ್ನ ಗುರಿಯಾಯಿತು ಅಂತ ಇದ್ದವನ ಬದುಕಲ್ಲಿ ಸ್ನೇಹ ಅನ್ನೋ ಹುಡುಗಿ ಬರುತ್ತಾಳೆ. ಅವಳು ಸಾರ್ಥಕ್ ತಂದೆಯ ಕಂಪನಿಯ ಕೆಲಸಗಾರನ ಮಗಳು. ಸಾರ್ಥಕ್ ಎಲ್ಲೋ ಒಂದೆರಡು ಬಾರಿ ಆಕೆಯನ್ನು ನೋಡಿರುತ್ತಾನೆ, ಆದರೆ ಅವಳ ಜೊತೆ ಮಾತನಾಡಿರುವುದಿಲ್ಲ. ಅರೆ ಸಾರ್ಥಕ್ ಸರ್, ನೀವು ನಮ್ಮ ಕಾಲೇಜಿನಲ್ಲಿ ಏನು ಮಾಡ್ತಾ ಇದ್ದೀರಾ? ಏನಾದರೂ ಹಣ ಡೊನೇಟ್ ಮಾಡೋಕ್ಕೆ ಬಂದಿದ್ದೀರಾ? ನಿಮ್ಮ ಕಂಪ್ನಿಯವರು ಕೊಡುವ ಸ್ಕಾಲರ್ಶಿಪ್ನಲ್ಲಿಯೇ ಎಷ್ಟೋ ಜನ ಕಲಿಯುತ್ತಾರೆ. ನಿಮ್ಮಂಥ ದಾನಿಗಳು ಇರುವುದರಿಂದಲೇ ನಮ್ಮಂಥ ಬಡ ಮಕ್ಕಳು ಕಲಿಯುತ್ತಾ ಇರೋದು. ಇಲ್ಲ, ನಾನು ಕೂಡ ಒಬ್ಬ ವಿದ್ಯಾರ್ಥಿಯಾಗಿ ಈ ಕಾಲೇಜಿಗೆ ಬಂದಿದ್ದೀನಿ. ನಾನು ಇಲ್ಲೇ ಕಲಿಯೋದು. ನಾನು ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ, ಎಲ್ಲಿ ಅಂತ ನೆನಪಿಗೆ ಬರ್ತಾ ಇಲ್ಲ. ಕ್ಷಮಿಸಿ, ನಾನು ನನ್ನ ಪರಿಚಯ ಮಾಡಿಕೊಳ್ಳದೆ ಮಾತನಾಡ್ತಾ ಇದ್ದೀನಿ. ನನ್ನ ಹೆಸರು ಸ್ನೇಹ. ನಾನು ನಿಮ್ಮ ಕಂಪ್ನಿ ವಾಚ್ಮ್ಯಾನ್ ಮುನಿಯಪ್ಪನ ಮಗಳು. ನಿಮಗೆ ನನ್ನ ಪರಿಚಯ ಇರೋ ಹಾಗೆ ಇಲ್ಲ. ಅಷ್ಟು ದೊಡ್ಡ ಕಂಪನಿಯ ಓನರ್ ಮಗ ನೀವು. ಓ, ನಮ್ಮ ಮುನಿಯಪ್ಪನ ಮಗಳಾ? ನಾನು ನಿಮ್ಮನ್ನು ಎಲ್ಲೋ ನೋಡಿದ್ದೆ ಅಂತ ಅನಿಸಿತ್ತು, ಆದರೆ ಎಲ್ಲಿ ಅಂತ ನೆನಪು ಬರಲಿಲ್ಲ. ನೀವು ನನ್ನ ಮಾತಿಗೂ ಸರ್ ಅಂತ ಕರಿಬೇಡಿ. ನಾನು ನಿಮ್ಮ ಕ್ಲಾಸ್ಮೇಟ್ ಅಲ್ವಾ? ಸಾರ್ಥಕ್ ಅಂತಾನೆ ಕರೀರಿ. ನಾನು ಯಾವ ದೊಡ್ಡ ವ್ಯಕ್ತಿ ಅಂತ ಗೌರವ ಕೊಡುತ್ತಿದ್ದೀರಾ? ಸರಿ ಸರ್, ಕ್ಷಮಿಸಿ. ತುಂಬಿದ ಕೊಡ ತುಳುಕುವುದಿಲ್ಲ ಅಂತ ನಿಮ್ಮವರನ್ನು ನೋಡಿಯೇ ಹೇಳಿರೋದು ಅಂತ ಕಾಣುತ್ತೆ. ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂತ ಅಂದರೆ ನಿಮ್ಮ ಹತ್ರ ಏನೋ ಕೇಳ್ಬೋದಾ?
ಖಂಡಿತ ಕೇಳಿ ಸ್ನೇಹ, ಸಂಕೋಚ ಬೇಡ. ನೀವು ಅಷ್ಟ ದೊಡ್ಡ ಕಂಪ್ನಿ ಓನರ್ ಮಗನಾಗಿ ಇಷ್ಟು ಚಿಕ್ಕ ಕಾಲೇಜ್ಗೆ ಬಂದಿದ್ದೀರಾ, ಯಾಕೆ ಅಂತ ಕೇಳ್ಬೋದಾ? ನಿಮಗೆ ಹೇಳ್ಬೇಕು ಅಂತ ಅನಿಸಿದರೆ ಮಾತ್ರ ಹೇಳಿ. ತಪ್ಪು ತಿಳಿಬೇಡಿ ಸ್ನೇಹ, ಕೆಲವೊಂದು ಘಟನೆಯನ್ನು ನೆನಪು ಮಾಡಿಕೊಂಡರೆ ಮನಸ್ಸು ಹಾಳಾಗುತ್ತದೆ. ಮತ್ತೆ ನಾವು ಯಾವ ಕಾಲೇಜಿನಲ್ಲಿ ಓದುತ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಚೆನ್ನಾಗಿ ಓದ್ತೀವಿ ಅನ್ನೋದು ತುಂಬ ಮುಖ್ಯ. ಓಕೆ, ನಿಮಗೆ ಇಷ್ಟ ಇಲ್ಲದೆ ಇರೋ ವಿಷಯವನ್ನು ನಾನು ಕೇಳಲ್ಲ. ಇವತ್ತಿನಿಂದ ನಾನು ನೀವು ಫ್ರೆಂಡ್ಸ್. ನಿಮಗೆ ಯಾವುದೇ ವಿಷಯದಲ್ಲಿ ಡೌಟ್ ಬಂದರೆ ಕೇಳಿ, ನಾನು ಹೇಳಿಕೊಡ್ತೀನಿ. ಯಾಕೆ ಅಂದರೆ ನಾನು ಈ ಕಾಲೇಜ್ ಟಾಪರ್. ಖಂಡಿತ ಸ್ನೇಹ, ಏನೇ ಡೌಟ್ ಬಂದರೂ ಕೇಳ್ತೀನಿ. ನಿನ್ನ ಪರಿಚಯ ಆಗಿದ್ದು ತುಂಬ ಒಳ್ಳೆಯದೇ ಆಯಿತು. ಸಾರ್ಥಕ್ ತನ್ನ ಕಲಿಕೆಯನ್ನು ಮುಂದುವರಿಸುತ್ತಾ ಹೋಗುತ್ತಾನೆ. ಕಾಲೇಜ್ ಫೀಸ್ಗಾಗಿ, ಸ್ಕಾಲರ್ಶಿಪ್ ಮತ್ತು ತನ್ನ ಇತರೆ ಖರ್ಚುಗಳಿಗಾಗಿ ತಂದೆಯ ಬಳಿ ಹಣ ಕೇಳುವುದು ಸಮಂಜಸವಿಲ್ಲವೆಂದು ತಾನೇ ಬಿಡುವಿನ ಸಮಯದಲ್ಲಿ ಒಂದು ಕಿರಾಣಿ ಅಂಗಡಿಯಲ್ಲಿ ಲೆಕ್ಕ ಹಚ್ಚುವ ಕೆಲಸಕ್ಕೆ ಸೇರಿಕೊಳ್ಳುತ್ತಾನೆ ಮತ್ತು ಕೊರಿಯರ್ ಆಫೀಸ್ನಲ್ಲಿ ಕೆಲಸ ಮಾಡಿ ತನ್ನ ಖರ್ಚನ್ನು ತಾನೇ ನಿಭಾಯಿಸಿಕೊಳ್ಳುತ್ತಾನೆ. ಇತ್ತ ಸ್ನೇಹ ಮತ್ತು ಸಾರ್ಥಕ್ ತುಂಬ ಒಳ್ಳೆಯ ಸ್ನೇಹಿತರಾಗುತ್ತಾರೆ. ತನ್ನ ಪ್ರತಿಯೊಂದು ನಿರ್ಧಾರಗಳಿಗೂ ಸಾರ್ಥಕ್ ಸ್ನೇಹಳನ್ನು ತುಂಬ ಅವಲಂಬಿಸಿರುತ್ತಾನೆ. ಸ್ನೇಹಳ ಮುಗ್ಧ ಮಾತು, ಅವಳ ಸರಳ ವ್ಯಕ್ತಿತ್ವ ಸಾರ್ಥಕ್ಗೆ ತುಂಬ ಇಷ್ಟವಾಗುತ್ತದೆ. ಇಬ್ಬರ ಮಧ್ಯ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತದೆ. ಒಬ್ಬರು ಇನ್ನೊಬ್ಬರನ್ನ ಬಿಟ್ಟಿರದಷ್ಟು ಹಚ್ಚಿಕೊಳ್ಳುತ್ತಾರೆ. ಸ್ನೇಹ, ನೋಡು ಕಾಲ ಎಷ್ಟು ಬೇಗ ಸಾಗುತ್ತದೆ. ನಿನ್ನೆ ಮೊನ್ನೆ ನಾವಿಬ್ಬರು ಪರಿಚಿತರಾದವರು ಅಂತ ಅನಿಸುತ್ತದೆ. ಆದರೆ ನಮ್ಮ ಇಂಜಿನಿಯರಿಂಗ್ ಕೂಡ ಮುಗಿಯಿತು. ಹೌದು ಸಾರ್ಥಕ್, ನೀನು ಹೇಳೋದು ನಿಜ. ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದೀಯಾ? ನಿನ್ನ ತಂದೆಯ ಕಂಪನಿಯ ಜವಾಬ್ದಾರಿ ಯಾವಾಗ ತೆಗೆದುಕೊಳ್ತೀಯಾ? ಯಾಕೆ ಈ ಥರ ಕೇಳ್ತಾ ಇದ್ದೀಯಾ? ನಾನು ನನ್ನ ಸ್ವಂತ ಕಾಲಿನ ಮೇಲೆ ನಿಲ್ಲಬೇಕು. ನನ್ನ ತಾಯಿಯ ಆಸೆಯಂತೆ ಅವರ ತಂದೆ ಕೊಟ್ಟ 10 ಎಕರೆ ಜಮೀನಿನಲ್ಲಿ ತನ್ನ ಮಗ ತಾನೇ ಸ್ವಂತ ದುಡಿದ ಹಣದಲ್ಲಿ ಆ ಜಾಗದಲ್ಲಿ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಕಟ್ಟಬೇಕು ಅನ್ನೋದು ಅವರ ಆಸೆ. ಅವರ ಆಸೆಯನ್ನು ನೆರವೇರಿಸುವುದೇ ನನ್ನ ಗುರಿ. ನಿನ್ನ ನಿರ್ಧಾರ ಬದಲಾಗಿರಬಹುದು ಅಂತ ಕೇಳಿದೆ ಅಷ್ಟೇ. ಖಂಡಿತ ಯಾವುದೇ ಕಾರಣಕ್ಕೂ ಬದಲಾಗಲ್ಲ. ಯಾಕೆ ಅಂದರೆ ಅದು ನನ್ನ ತಾಯಿ ನಾನು ಚಿಕ್ಕ ವಯಸ್ಸಿನಲ್ಲೇ ಇರುವಾಗಿನಿಂದ ಕಂಡ ಕನಸು. ಅದು ಎಂದಿಗೂ ಮರೆಯಲಾಗದ ಕನಸು. ಅದನ್ನು ಸಾಧಿಸೋದೇ ನನ್ನ ಗುರಿ. ಮತ್ತೆ ಯಾಕೆ ಇಷ್ಟು ದಿನ ಕಾದೆ? ನಿನ್ನ ತಂದೆ ಬಳಿ ಅಷ್ಟು ಹಣ ಇದೆ ಅಲ್ವಾ? ಅದನ್ನೇ ಉಪಯೋಗಿಸಿಕೊಂಡು ನಿನ್ನ ಅಮ್ಮನ ಆಸೆಯನ್ನು ನೆರವೇರಿಸ್ಬೋದಿತ್ತು. ನನ್ನ ತಂದೆ ಸಂಪಾದಿಸಿದ ಆ ಅಕ್ರಮ ಹಣದಿಂದ ಇಂತಹ ಒಳ್ಳೆಯ ಕೆಲಸ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಾನೇ ದುಡಿದು ಆ ಜಾಗದಲ್ಲಿ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಕಟ್ಟಬೇಕು. ಸರಿ ಬಾ, ನಿನ್ನ ಗುರಿ ಸಾಧನೆಗೆ ನನ್ನಿಂದ ಯಾವುದಾದರೂ ಸಹಾಯ ಬೇಕಾದರೆ ಕೇಳು. ನಾನು ಕೂಡ ನಿನಗೆ ಸಹಾಯ ಮಾಡುತ್ತೇನೆ. ಸಾರ್ಥಕ್ ಕಷ್ಟಪಟ್ಟು ಇಂಜಿನಿಯರಿಂಗ್ ಮುಗಿಸಿ ಒಂದು ಉನ್ನತ ಕಂಪನಿಯಲ್ಲಿ ಕೆಲಸವನ್ನು ಸಂಪಾದಿಸುತ್ತಾನೆ. ತನ್ನ ತಾಯಿಯ ಆಸೆ ನೆರವೇರಿಸುವ ಉದ್ದೇಶದಿಂದ ಬ್ಯಾಂಕ್ನಲ್ಲಿ ಲೋನ್ ತೆಗೆಯುತ್ತಾನೆ. ಇಷ್ಟು ದಿನದ ಕನಸು ಸಾಕಾರವಾಗಿರುವ ಕಾರಣ ಈ ಸಿಹಿ ಸುದ್ದಿಯನ್ನು ತನ್ನ ತಾಯಿಯ ಸಮಾಧಿಗೆ ಬಂದು ತಿಳಿಸಿ ನಂತರ ತನ್ನ ತಂದೆಗೆ ತಿಳಿಸಲು ಬರುತ್ತಾನೆ. ಆದರೆ ತನ್ನ ಮಗನ ಈ ಸ್ಥಿತಿಗೆ ತಾನೇ ಕಾರಣನಾದೆ ಎಂಬ ಕೊರಗಿನಲ್ಲಿ ಸಾರ್ಥಕ್ ತಂದೆ ಮದನ್ ತೇಜ್ ಸಾವನ್ನಪ್ಪುತ್ತಾರೆ. ತನ್ನ ತಂದೆಯ ಅಂತ್ಯ ಸಂಸ್ಕಾರ ಎಲ್ಲ ವಿಧಿವಿಧಾನವನ್ನು ಮುಗಿಸುತ್ತಾನೆ. ಮದನ್ ತೇಜ್ ತನ್ನ ಎಲ್ಲ ಆಸ್ತಿಯನ್ನು ಸಾರ್ಥಕ್ ಹೆಸರಿಗೆ ಬರೆದು ಹೋಗಿರುತ್ತಾರೆ. ನಿನ್ನಿಂದಲೇ ನನ್ನ ಗಂಡ ಸಾಯೋ ಹಾಗೆ ಆಗಿದ್ದು. ನೀನೊಬ್ಬ ಅನಿಷ್ಟ. ನನ್ನ ಮತ್ತು ನನ್ನ ಮಗನ ಬಾಳನ್ನು ಹಾಳು ಮಾಡಿದೆ. ಈಗ ನನ್ನ ಗಂಡನನ್ನು ಮರಳು ಮಾಡಿ ಎಲ್ಲ ಆಸ್ತಿಯನ್ನು ಬರೆಸ್ಕೊಂಡು ನನ್ನ ಮತ್ತು ನನ್ನ ಮಗನ ಬೀದಿಗೆ ಹಾಕಬೇಕು ಅನ್ನೋದು ನಿನ್ನ ಉದ್ದೇಶ ಅಲ್ವಾ? ಖಂಡಿತ ನೀನು ಉದ್ಧಾರ ಆಗಲ್ಲ, ಹಾಳಾಗೋಗ್ತೀಯ. ಚಿಕ್ಕಮ್ಮ, ದಯವಿಟ್ಟು ಈ ರೀತಿ ಮಾತನಾಡಬೇಡಿ. ನನಗೆ ಈ ಎಲ್ಲ ಆಸ್ತಿಯನ್ನು ಅಪ್ಪ ನನ್ನ ಹೆಸರಿಗೆ ಮಾಡಿರೋದು ನೀವು ಹೇಳ್ದಾಗಲೇ ತಿಳಿದಿದ್ದು. ನಿಮಗೆ ನನ್ನಿಂದ ಬೇಸರವಾದರೆ ದಯವಿಟ್ಟು ಕ್ಷಮಿಸಿ. ಈ ಆಸ್ತಿಯಿಂದ ತಾನೇ ನಿಮಗೆ ಬೇಸರವಾಗಿದ್ದು. ಈ ಎಲ್ಲ ಆಸ್ತಿಯನ್ನು ನಾನು ನಿಮ್ಮ ಹೆಸರಿಗೆ ಬರೆಯುತ್ತೇನೆ. ನನಗೆ ಈ ಆಸ್ತಿಯ ಮೇಲೆ ಯಾವುದೇ ಮೋಹ ಇಲ್ಲ. ನನಗೆ ಈ ಆಸ್ತಿಯಲ್ಲಿ ಒಂದು ಅಂಶ ಕೂಡ ಬೇಡ. ಮೊದಲು ಆ ಕೆಲಸ ಮಾಡು. ನೀನು ಇದೊಂದು ಕೆಲಸ ಮಾಡಿದರೆ ತುಂಬ ಉಪಕಾರವಾಗ್ತದೆ. ಮತ್ತೆ ಸಂಬಂಧದ ಹೆಸರಿನಲ್ಲಿ ಮತ್ತೆ ನನ್ನ ಮುಂದೆ ಯಾವತ್ತೂ ಬರಬೇಡ. ಸಾರ್ಥಕ್ ತನ್ನ ಹೆಸರಿನಲ್ಲಿರುವ ಸಮಸ್ತ ಆಸ್ತಿಯನ್ನು ಮೀನಾಕ್ಷಿ ಅವರ ಹೆಸರಿಗೆ ಬರೆಯುತ್ತಾನೆ. ಯಾಕೆ ಸಾರ್ಥಕ್, ತುಂಬ ಬೇಸರದಲ್ಲಿದ್ದೀಯಾ? ಏನಾಯಿತು? ನನಗೆ ಅಪ್ಪ ಹೇಳಿದರು ನಿನ್ನ ತಂದೆ ತೀರ್ಕೊಂಡ್ರಂತೆ. ಬೇಜಾರು ಮಾಡ್ಕೊಳ್ಬೇಡ, ನಿನ್ನ ಜೊತೆ ನಾನಿದ್ದೀನಿ. ನೀನಿದ್ದೀಯಾ ಅನ್ನೋದೊಂದೇ ಸಮಾಧಾನ ನನಗೆ. ಈಗ ನಾನು ನನ್ನ ತಂದೆ ತಾಯಿ ಇಲ್ಲದ ಅನಾಥ ಆದೆ. ಅಮ್ಮ ಅಂತ ಅಂದುಕೊಂಡ ಚಿಕ್ಕಮ್ಮ ಕೂಡ ಆಸ್ತಿಗೆ ಆಸೆಪಟ್ಟರು. ಅದಕ್ಕೆ ನನ್ನೆಲ್ಲ ಆಸ್ತಿಯನ್ನು ಅವರಿಗೆ ಬರೆದುಕೊಟ್ಟೆ. ಏನು ಹೇಳಿದೆ? ಆಸ್ತಿಯೆಲ್ಲ ನಿನ್ನ ಚಿಕ್ಕಮ್ಮನ ಹೆಸರಿಗೆ ಬರೆದುಕೊಟ್ಯಾ? ಹೌದು, ಈ ಆಸ್ತಿಯಿಂದಲೇ ಎಷ್ಟೋ ಸಂಬಂಧಗಳು ಹಾಳಾಗಿರೋದು. ಅದಕ್ಕೆ ನಾನು ಎಲ್ಲ ಆಸ್ತಿಯನ್ನು ಬರೆದುಕೊಟ್ಟೆ. ಛೇ, ನಾನಿಷ್ಟು ದಿನ ಪಟ್ಟ ಕಷ್ಟ ಎಲ್ಲ ಹಾಳಾಗೋಯ್ತು. ಅಂದರೆ ನಿನ್ನ ಮಾತಿನ ಅರ್ಥ ಏನು? ನೀನು ನನ್ನ... ಹೌದು, ನಾನು ನಿನ್ನ ಹೆಸರಿಗೆ ಬರುವ ಆಸ್ತಿಯನ್ನು ಪ್ರೀತಿ ಮಾಡಿದ್ದು ನಿನ್ನನ್ನಲ್ಲ. ನನ್ನ ತಂದೆಯ ಮಾರ್ಗದರ್ಶನ ಪಡೆದು ನೀನು ಹೋಗುವ ಕಾಲೇಜಿಗೆ ಸೇರಿಕೊಂಡೆ. ನಿನ್ನ ಸ್ನೇಹ ಸಂಪಾದಿಸಿದೆ. ನೀನು ನನ್ನ ಪ್ರೀತಿ ಮಾಡುವ ಹಾಗೆ ಮಾಡಿಕೊಂಡೆ. ಆದರೆ ನನ್ನ ಇಷ್ಟು ದಿನದ ಕನಸನ್ನು ಒಂದೇ ಬಾರಿ ಹಾಳು ಮಾಡಿದೆ. ನೀನು ನನ್ನ ಆಸ್ತಿಗಾಗಿ ಪ್ರೀತಿ ಮಾಡಿದ್ಯಾ? ಅಂದರೆ ನೀನು ಇಷ್ಟು ದಿನ ತೋರಿದ ಪ್ರೀತಿ ಕಾಳಜಿ ಎಲ್ಲ
ಎಲ್ಲ ಕೇವಲ ಆಸ್ತಿ ಪಡೆದುಕೊಳ್ಳಕ್ಕೆ ಮಾಡಿರುವ ನಾಟಕ ಅಷ್ಟೇ. ಈಗ ನಿನ್ನಿಂದ ನನಗೆ ಏನೂ ಪ್ರಯೋಜನ ಇಲ್ಲ. ನೀನು ಹೇಳಿದ ನಿಜ. ಈ ಕ್ಷಣದಿಂದ ನೀನೊಬ್ಬ ಅನಾಥ. ತಂದೆ ತಾಯಿಯ ಜೊತೆ ಈಗ ನಾನು ಕೂಡ ನಿನ್ನ ಜೀವನದಿಂದ ದೂರ ಆಗ್ತಾ ಇದ್ದೀನಿ. ಇನ್ನು ಮುಂದೆ ನನಗೆ ನಿನಗೆ ಯಾವುದೇ ಸಂಬಂಧ ಇಲ್ಲ. ತಂದೆ ತಾಯಿ ಇಲ್ಲದ ನೋವು ಮತ್ತು ಇಷ್ಟು ದಿನ ತಾನು ನಂಬಿದ ಪ್ರೀತಿ ಮೋಸ ಮಾಡಿತೆಂದು ಸಾರ್ಥಕ್ ತುಂಬ ಖಿನ್ನತೆಗೆ ಒಳಗಾಗುತ್ತಾನೆ. ಆ ನೋವಿನಲ್ಲಿ ಹೋಗುವಾಗ ಸಾರ್ಥಕ್ಗೆ ಆಕ್ಸಿಡೆಂಟ್ ಆಗುತ್ತದೆ. ಆದರೆ ಯಾರೊಬ್ಬರೂ ಸಹ ಅವನನ್ನು ಆಸ್ಪತ್ರೆಗೆ ಸೇರಿಸಲು ಬರುವುದಿಲ್ಲ. ಆ ಸಮಯದಲ್ಲಿ ವೈಶಾಲಿ ಅನ್ನೋ ಹುಡುಗಿ ಬಂದು ಸಾರ್ಥಕ್ನನ್ನ ಹಾಸ್ಪಿಟಲ್ಗೆ ಸೇರಿಸುತ್ತಾಳೆ. ಈ ಆಕ್ಸಿಡೆಂಟ್ನಲ್ಲಿ ಸಾರ್ಥಕ್ ತನ್ನ ಬಲಗೈ ಮತ್ತು ಬಲಗಾಲನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾನೆ. ಕೆಲವೊಂದು ದಾನಿಗಳ ಸಹಾಯದಿಂದ ಕೃತಕ ಕಾಲಿನ ಜೋಡಣೆ ಮಾಡುತ್ತಾರೆ. ಈ ಕಾರಣದಿಂದ ತನಗೆ ಸಿಕ್ಕ ಕೆಲಸವನ್ನೂ ಕಳೆದುಕೊಳ್ಳುತ್ತಾನೆ ಮತ್ತು ಬ್ಯಾಂಕ್ನಲ್ಲಿ ಸಿಕ್ಕ ಲೋನು ಕೂಡ ಕ್ಯಾನ್ಸಲ್ ಆಗುತ್ತದೆ. ಸಾರ್ಥಕ್ನನ್ನ ಆಕ್ಸಿಡೆಂಟಲ್ಲಿ ಕಾಪಾಡಿದ ಹುಡುಗಿ ಅವನನ್ನು ತನ್ನ ಮನೆಗೆ ಕರೆದುಕೊಂಡು ಬರುತ್ತಾಳೆ. ಸಾರ್ಥಕ್, ಇದು ನಿಮ್ಮ ಮನೆ ಅಂತ ತಿಳಿದುಕೊಳ್ಳಿ. ನೀವೆಷ್ಟು ದಿನ ಬೇಕಾದರೂ ಇರಬಹುದು. ಯಾವುದೇ ರೀತಿಯ ಸಂಕೋಚ ಬೇಡ. ಯಾಕೆ ವೈಶಾಲಿ ನನ್ನ ಕಾಪಾಡಿದ್ರಿ? ನಾನು ಸತ್ತು ಹೋಗಿದ್ರೆ ಯಾರಿಗೂ ನಷ್ಟ ಆಗ್ತಿರ್ಲಿಲ್ಲ. ಯಾಕೆ ಈ ಥರ ಹೇಳ್ತಾ ಇದ್ದೀರಾ? ಸಾರ್ಥಕ್ ತನ್ನ ಜೀವನದಲ್ಲಿ ನಡೆದ ಎಲ್ಲ ಘಟನೆಯನ್ನು ವೈಶಾಲಿ ಬಳಿ ಹೇಳುತ್ತಾನೆ. ಹೀಗೇಳಿ, ತಂದೆ ತಾಯಿ ಇಲ್ಲದ ಅನಾಥ, ಪ್ರೀತಿಯಿಂದ ಮೋಸ ಹೋದವ, ಈಗ ಕೃತಕ ಕಾಲು ಮತ್ತೆ ಒಂದೇ ಕೈಯನ್ನು ಕಳೆದುಕೊಂಡಿದ್ದೇನೆ. ನಾನು ಕೆಲಸ ಮಾಡೋಣ ಅಂತ ಹೋದರೆ ನನ್ನಂಥವನಿಗೆ ಯಾರೂ ಕೆಲಸ ಕೂಡ ಕೊಡುವುದಿಲ್ಲ. ನನ್ನ ತಾಯಿಯ ಒಂದು ಚಿಕ್ಕ ಆಸೆಯನ್ನು ನೆರವೇರಿಸಲಾಗದ ಒಬ್ಬ ಪಾಪಿ, ಯಾರಿಗೂ ಅನ್ಯಾಯ ಮಾಡದ ನನಗೆ ದೇವರು ಯಾಕೆ ಒಂದಾದ ಮೇಲೊಂದು ಕಷ್ಟ ಕೊಡುತ್ತಾ ಇದ್ದಾನೆ? ಈ ಜೀವನವೇ ಬೇಡ, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಹೌದಾ ಸಾರ್ಥಕ್? ಸರಿ ಬನ್ನಿ, ಇಬ್ರು ಸಾಯೋಣ. ಹೇಗೆ ಸಾಯೋದು ಅಂತ ಹೇಳಿ. ನೀವ್ಯಾಕೆ ನನ್ನ ಜೊತೆ ಸಾಯ್ಬೇಕು? ಅಂಥ ಕಷ್ಟ ನಿಮ್ಗೇನು ಬಂದಿದೆ? ನಿಮ್ಮ ಪ್ರಕಾರ ಕಷ್ಟ ಬಂದರೆ ಸಾಯ್ಬೇಕು. ನೀವು ಅನಾಥ ಅಂತ ಹೇಳಿದ್ರಿ ಅಲ್ವಾ? ಆದರೆ ನೀವು ತಂದೆ ತಾಯಿ ಮುಖವನ್ನಾದರೂ ನೋಡಿದ್ದೀರಾ. ಆದರೆ ನಾನು ಕೂಡ ಒಬ್ಬಳು ಅನಾಥೆ. ಹುಟ್ಟಿದಾಗ ತಾಯಿಯ ಎದೆಹಾಲು ಸಿಗದೆ ಯಾವುದೋ ಮೋರಿಯ ವಾಸನೆಯೇ ನನ್ನ ಪಾಲಿಗೆ ಆಹಾರವಾಯಿತು. ನಂತರ ಯಾರೋ ಪುಣ್ಯಾತ್ಮರು ಒಂದು ಅನಾಥಾಶ್ರಮಕ್ಕೆ ಸೇರಿಸಿದರು. ಅಲ್ಲಿ ಇರುವವರೇ ನನ್ನ ಬಂಧು ಬಳಗ. ಸ್ಕಾಲರ್ಶಿಪ್ನಲ್ಲಿ ಕಲಿತು ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಸಿಕ್ಕಿತು. ಮೊದಮೊದಲು ಎಲ್ಲ ಚೆನ್ನಾಗಿಯೇ ಇತ್ತು. ಆಮೇಲೆ ಗೊತ್ತಾಗಿದ್ದು ನಮ್ಮ ಬಾಸ್ ಒಬ್ಬ ಕಾಮ ಪಿಚಾಚಿ ಅಂತ. ಅದಕ್ಕೆ ನಾನು ಆ ಕೆಲಸ ಬಿಟ್ಟೆ. ಒಬ್ಬ ಒಂಟಿ ಮಹಿಳೆ ಈ ಸಮಾಜದಲ್ಲಿ ಬದುಕುವುದು ಎಷ್ಟು ಕಷ್ಟ ಗೊತ್ತಾ? ಆಮೇಲೆ ಗೊತ್ತಾಗಿದ್ದು ನನ್ನ ಬಾಸ್ ಅಂತವರು ಎಲ್ಲ ಕಡೆಯಲ್ಲಿಯೂ ಇರುತ್ತಾರೆ. ನಾವೇ ನಮ್ಮ ರಕ್ಷಣೆ ಮಾಡ್ಕೊಳ್ಬೇಕು. ಹೀಗೇಳು, ಒಬ್ಬ ಅನಾಥೆ ಅಂತ ಸಾಯ್ಬೇಕಾ? ಎಲ್ಲ ಜನರು ನನ್ನ ಕೆಟ್ಟ ದೃಷ್ಟಿಯಿಂದ ನೋಡುತ್ತಾರೆ ಅಂತನಾ? ಅದು ನಿನ್ನ ಹತ್ತಿರ ಉತ್ತರ ಇಲ್ಲ ಅಲ್ವಾ? ನಾವು ಕಷ್ಟ ಬಂತು ಅಂತ ಸಾಯೋ ಆಗಿದ್ದರೆ ಈ ಜಗತ್ತಿನಲ್ಲಿ ಮನುಷ್ಯರೇ ಇರ್ತಾ ಇರಲಿಲ್ಲ. ಪ್ರತಿಯೊಬ್ಬರಲ್ಲಿಯೂ ಒಂದೊಂದು ಕೊರತೆ ಇದ್ದೇ ಇರುತ್ತೆ. ಈ ಜಗತ್ತಿನಲ್ಲಿ ಕೈಕಾಲು ಇಲ್ಲದವರು ಸಾಧನೆ ಮಾಡಿದ ಎಷ್ಟೋ ಉದಾಹರಣೆ ಇವೆ. ಅದರಲ್ಲಿ ನೀನು ಒಬ್ನಾಗು. ನಾವು ಸಾಗುವ ಹಾದಿಯಲ್ಲಿ ಎಷ್ಟೋ ಕಲ್ಲು ಮುಳ್ಳುಗಳು ಸಿಗುತ್ತವೆ. ಆಗ ಕಾಲಿಗೆ ನೋವಾಗುತ್ತದೆ ಎಂದು ನಾವು ಹೋಗುವ ಹಾದಿಯನ್ನು ತೊರೆದರೆ ನಾವು ಗುರಿ ಮುಟ್ಟಲು ಸಾಧ್ಯವಿಲ್ಲ. ಅದು ಎಷ್ಟೇ ಕಷ್ಟ ಆದರೂ ಅದೇ ದಾರಿಯಲ್ಲೇ ಹೋಗುತ್ತೇನೆ ಎಂದು ಛಲ ತೊಟ್ಟು ನಡೆದರೆ ನಾವು ಗುರಿ ಮುಟ್ಟುತ್ತೇವೆ. ನೀನು ಬೇಡ ಎಂದು ತೊರೆದು ಹೋದವರ ಮುಂದೆ ತಲೆ ಎತ್ತಿ ಬದುಕು. ನಿನ್ನ ಅಮ್ಮನ ಆಸೆಯನ್ನ ನೆರವೇರಿಸು. ನಿಜ ವೈಶಾಲಿ, ನಾನು ಸಾಯಲ್ಲ. ನನ್ನ ತಾಯಿಯ ಆಸೆ ನೆರವೇರಿಸ್ತೀನಿ. ನನ್ನಂತೆ ಎಷ್ಟೋ ಜನ ಅಂಗವಿಕಲರಿಗೆ ನಾನು ಆಸರೆ ನೀಡ್ತೀನಿ. ನೀನು ಹೇಳಿದ ನಿಜ. ಜೀವನದಲ್ಲಿ ಕಷ್ಟಗಳು ಬರುವುದು ನಮ್ಮ ಗುರಿಯನ್ನು ಗಟ್ಟಿಗೊಳಿಸಲು. ಸಾರ್ಥಕ್ ತುಂಬ ಕಡೆ ಕೆಲಸಕ್ಕೆ ಪ್ರಯತ್ನ ಮಾಡುತ್ತಾನೆ. ಆದರೆ ಯಾರೂ ಕೂಡ ಅವನ ಕೈ ಮತ್ತು ಕಾಲು ಸರಿ ಇರದ ಕಾರಣ ಕೆಲಸ ನೀಡುವುದಿಲ್ಲ. ಆದರೂ ಹತಾಶನಾಗದೆ ಕೆಲಸ ಹುಡುಕುವ ಪ್ರಯತ್ನ ಬಿಡುವುದಿಲ್ಲ. ಇತ್ತ ವೈಶಾಲಿ ಯಾರೋ ಒಬ್ಬ ಯುವಕನನ್ನ ಮನೆಗೆ ತಂದು ಇರಿಸಿಕೊಂಡಿದ್ದರಿಂದ ಅವಳ ನಡತೆಯ ಮೇಲೆ ಅನುಮಾನಿಸಿ ಮನೆಯಿಂದ ಹೊರ ಹಾಕುತ್ತಾರೆ. ಅವರಿಗೆ ಆ ಕ್ಷಣಕ್ಕೆ ಎಲ್ಲೂ ಮನೆ ಸಿಗದೆ ಕೊನೆಗೆ ಒಂದು ಸ್ಲಮ್ ಏರಿಯಾದಲ್ಲಿ ಮನೆ ಸಿಗುತ್ತದೆ. ಎಲ್ಲ ನನ್ನಿಂದಲೇ ಆಗಿದ್ದು. ನಾನು ಒಬ್ಬ ನತದೃಷ್ಟ. ನಾನು ಯಾರ ಜೊತೆ ಇದ್ದರೂ ಅವ್ರಿಗೆ ಒಳ್ಳೆಯದಾಗಲ್ಲ. ನನಗೆ ಸಹಾಯ ಮಾಡೋಕ್ಕೋಗಿ ನಿನಗೆ ಈ ಸ್ಲಮ್ನಲ್ಲಿ ಉಳಿಯುವ ಗತಿ ಒದಗಿತು. ನನ್ನ ಜೊತೆ ಇರುವುದರಿಂದ ನಿನ್ನ ನಡತೆಗೂ ಕೆಟ್ಟ ಹೆಸರು ಬಂತು. ಸಾರ್ಥಕ್, ಈ ಸಮಾಜ ನಾವು ಹೇಗೆ ಇದ್ರೂ ಮಾತಾಡಿಕೊಳ್ಳುತ್ತೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಈ ರೀತಿ ಮಾತನಾಡುವವರು ನಾವು ತೊಂದರೆಯಲ್ಲಿದ್ದಾಗ ಸಹಾಯಕ್ಕೆ ಬರುತ್ತಾರಾ? ಖಂಡಿತ ಇಲ್ಲ. ನೀನು ಬೇಜಾರು ಮಾಡ್ಕೊಳ್ಬೇಡ. ನಿನ್ನ ಜೊತೆಯಲ್ಲಿ ನಾನು ಯಾವಾಗಲೂ ಇರುತ್ತೇನೆ. ವೈಶಾಲಿ ತನಗೆ ಪರಿಚಯ ಇರುವವರ ಬಳಿ ಮತ್ತು ತಾನು ಕೆಲಸಕ್ಕೆ ಹೋಗುವ ಕಂಪನಿಯ ಬಳಿ ಸಾಲವನ್ನು ಪಡೆದು ಇಬ್ಬರು ಸೇರಿ ಮನೆಯಲ್ಲಿಯೇ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ ತಯಾರಿಸಿ ಮಾರುತ್ತಾರೆ. ಮೊದಮೊದಲು ಯಾರೂ ಅದನ್ನು ಖರೀದಿಸುವುದಿಲ್ಲ. ಕ್ರಮೇಣ ಅವರ ತಿನಿಸನ್ನು ಕೊಂಡುಕೊಳ್ಳಲು ಜನರು ಮುಗಿ ಬೀಳುತ್ತಾರೆ. ನಂತರ ಅವರು ಬಟ್ಟೆ ಹೊಲಿಯುವುದು, ಮನೆಯ ಅಲಂಕಾರಿಕ ವಸ್ತುಗಳನ್ನು ತಯಾರಿಸುವುದು, ಹೀಗೆ ಗುಡಿ ಕೈಗಾರಿಕೆಯಲ್ಲಿ ವಸ್ತುಗಳನ್ನು ಮಾಡಿ ಮಾರುತ್ತಾರೆ. ಹೀಗೆ ಅವರ ಎಲ್ಲ ಪ್ರಾಡಕ್ಟ್ಗಳಿಗೆ ಬೇಡಿಕೆ ಹೆಚ್ಚಾಗಿ ಸಾರ್ಥಕ್ ಅದರಿಂದ ಗಳಿಸಿದ ಹಣದಿಂದ ಒಂದು ಕಂಪನಿ ಪ್ರಾರಂಭಿಸುತ್ತಾನೆ. ದೇಶ ವಿದೇಶಗಳಲ್ಲಿ ಇವರ ಕಂಪನಿ ಹೆಸರು ಮಾಡುತ್ತದೆ. ಸಾರ್ಥಕ್ ಒಂದು ದೊಡ್ಡ ಮಟ್ಟದ ಯಶಸ್ಸನ್ನು ಕಾಣುತ್ತಾನೆ.
ತನ್ನ ಯಶಸ್ಸಿಗೆ ಕಾರಣಳಾದ ವೈಶಾಲಿಯ ಬದುಕನ್ನ ಸರಿಪಡಿಸುವ ನಿಟ್ಟಿನಲ್ಲಿ ಅವಳಿಗೆ ಮದುವೆ ಮಾಡಬೇಕು ಎಂದು ಸಾರ್ಥಕ್ ಹುಡುಗನನ್ನ ಹುಡುಕಲು ಪ್ರಾರಂಭಿಸುತ್ತಾನೆ. ಆದರೆ ಕೆಲವರು ಇಷ್ಟು ವರ್ಷ ಸಾರ್ಥಕ್ ಜೊತೆಯಲ್ಲಿ ವೈಶಾಲಿ ಇದ್ದ ಕಾರಣ ಅವಳ ನಡತೆಯ ಬಗ್ಗೆ ಮಾತನಾಡಿದರೆ, ಇನ್ನು ಕೆಲವರು ಸಾರ್ಥಕ್ನ ಆಸ್ತಿಯನ್ನು ನೋಡಿ ಮದುವೆಗೆ ಒಪ್ಪಿಕೊಳ್ಳಲು ಬರುತ್ತಾರೆ. ಇತ್ತ ವೈಶಾಲಿಯು ಸಾರ್ಥಕ್ನ ನಡವಳಿಕೆ ಹಾಗೂ ಅವನ ಗುಣಕ್ಕೆ ಸೋತು ಅವನನ್ನ ಇಷ್ಟಪಡುತ್ತಾಳೆ. ಆದರೆ ತನ್ನ ಪ್ರೀತಿಯನ್ನು ಅವನಿಗೆ ಹೇಳಿದರೆ ಅವನ ಆಸ್ತಿಯ ಆಸೆಗೆ ತಾನು ಪ್ರೀತಿ ಮಾಡಿದೆ ಎಂದು ತಿಳಿದು ತನ್ನ ಬಗ್ಗೆ ತಪ್ಪು ತಿಳಿದುಕೊಂಡ್ರೆ ಎಂದು ತನ್ನ ಪ್ರೀತಿಯನ್ನ ಮುಚ್ಚಿಡುತ್ತಾಳೆ. ತಪ್ಪು ಮಾಡಿದೆ ಅಂತ ಅನಿಸುತ್ತಿದೆ. ನಿನ್ನ ಜೀವನ ನನ್ನಿಂದಲೇ ಹಾಳಾಯ್ತು. ಈ ಸಮಾಜ ಯಾಕೆ, ಒಂದು ಹುಡುಗಿ ಒಂದು ಹುಡುಗ ಒಟ್ಟಿಗೆ ಇದ್ರೆ ಈ ಸಮಾಜ ಯಾಕೆ ಕೆಟ್ಟದಾಗಿ ಮಾತನಾಡುತ್ತದೆ? ದಯವಿಟ್ಟು ಕ್ಷಮಿಸು ವೈಶಾಲಿ. ನೀನು ನನಗೆ ಸ್ಫೂರ್ತಿ ತುಂಬಿ ಸಹಾಯ ಮಾಡಿದೆ. ಆದರೆ ನಾನು ನಿನಗೆ ಪ್ಲೀಸ್ ಸಾರ್ಥಕ್, ದಯವಿಟ್ಟು ಕ್ಷಮೆ ಕೇಳಬೇಡಿ. ಅಂತಹ ತಪ್ಪು ನೀವು ಮಾಡಿಲ್ಲ. ನೀವು ನನ್ನ ಬಗ್ಗೆ ತಪ್ಪು ತಿಳಿದುಕೊಳ್ಳದೆ ಹೋದರೆ ನಾನು ನಿಮ್ಮ ಹತ್ರ ಒಂದು ವಿಷಯವನ್ನು ಕೇಳ್ಬೋದಾ? ಕೇಳು ವೈಶಾಲಿ. ನನ್ನ ಹತ್ರ ಕೇಳೋಕ್ಕೆ ನಿನಗೆ ಪರ್ಮಿಷನ್ ಬೇಕಾ? ನೀನು ಯಾವಾಗ ಮದುವೆ ಆಗ್ತೀಯಾ ಸಾರ್ಥಕ್? ನೀನು ಯಾರನ್ನಾರು ಪ್ರೀತಿ ಮಾಡಿದ್ದೀಯಾ? ಇದೆಂತಹ ಮಾತು ವೈಶಾಲಿ? ನನ್ನಂಥವನಿಗೆ ಕೆಲಸವನ್ನೇ ಕೊಡುವುದಿಲ್ಲ, ಇನ್ನು ಮದುವೆ? ಪ್ರೀತಿಯೆಲ್ಲ ನನ್ನ ಜೀವನದಲ್ಲಿ ಮುಗಿದು ಹೋದ ಅಧ್ಯಾಯ. ನನ್ನ ಈ ಸ್ಥಿತಿಯಲ್ಲಿ ಯಾರು ಪ್ರೀತಿ ಮಾಡ್ತಾರೆ? ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ಆದರೆ ನಿನ್ನ ಹತ್ರ ಹೇಳ್ಕೊಳ್ಳಲು ಭಯ. ನಾನು ಕೂಡ ಸ್ನೇಹಳ ಹಾಗೆ ನಿನ್ನ ಹಣಕ್ಕೆ ಆಸೆ ಪಡ್ತಾ ಇದ್ದೀನಿ ಅಂತ ನೀನು ತಪ್ಪು ತಿಳಿದ್ರೆ? ದಯವಿಟ್ಟು ವೈಶಾಲಿ, ನಿನ್ನನ್ನು ಆ ಸ್ನೇಹಳಿಗೆ ಹೋಲಿಸ್ಕೊಳ್ಬೇಡ. ನೀನು ಅವಳು ಯಾವತ್ತೂ ಸಮವಲ್ಲ. ನೀನು ನನ್ನ ಪ್ರೀತಿ ಮಾಡ್ತಾ ಇರ್ಬೋದು, ಆದರೆ ನಾನು ನಿನಗೆ ಅರ್ಹನಾದ ಗಂಡ ಆಗಲು ಸಾಧ್ಯವಿಲ್ಲ. ನಿನ್ನ ಕುತ್ತಿಗೆಗೆ 3 ಗಂಟು ಹಾಕಲು ನನಗೆ ಒಂದು ಕೈ ಇಲ್ಲ. ನಿನ್ನ ಭಾರವನ್ನು ಹೊರುವ ಒಂದು ಕಾಲು ಕೂಡ ಕೃತಕ. ನಾನೇ ನಿನಗೆ ಜೀವನ ಪರ್ಯಂತ ಹೊರೆಯಾಗ್ತೀನಿ. ನನ್ನಿಂದ ನೀನು ಬಯಸುವ ಯಾವ ಸುಖವನ್ನು ನೀಡಲು ಸಾಧ್ಯ? ಸಾರ್ಥಕ್, ನಾನು ನಿನ್ನ ಪ್ರೀತಿ ಮಾಡಿದ್ದು ನಿನ್ನ ಒಳ್ಳೆಯ ಮನಸ್ಸನ್ನ. ನನಗೆ ನೀನು ಕೊಡುವ ನಿಷ್ಕಲ್ಮಶ ಪ್ರೀತಿ ಅಷ್ಟೇ ಸಾಕು. ಅದರ ಹೊರತಾಗಿ ಬೇರೇನೂ ಬೇಡ. ನಿನ್ನ ಅಮ್ಮನ ಆಸೆ ನಾವಿಬ್ಬರೂ ಸೇರಿ ನೆರವೇರಿಸೋಣ. ವೈಶಾಲಿಯ ನಿಷ್ಕಲ್ಮಶ ಪ್ರೀತಿಗೆ ಒಪ್ಪಿ ಸಾರ್ಥಕ್ ವೈಶಾಲಿಯನ್ನ ಮದುವೆ ಆಗ್ತಾನೆ. ಅವರಿಬ್ಬರ ಪ್ರೀತಿಯ ಸಂಕೇತವಾಗಿ ಆಯುಷ್ ಜನಿಸುತ್ತಾನೆ. ಸಾರ್ಥಕ್ ತನ್ನ ತಾಯಿಯ ಆಸೆಯಂತೆ 10 ಎಕರೆ ಜಮೀನಿನಲ್ಲಿ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಕಟ್ಟುತ್ತಾನೆ. ಸಾರ್ಥಕ್ ಏನು ಯೋಚನೆ ಮಾಡ್ತಾ ಇದ್ದೀರಾ? ನಾನು ನಮ್ಮ ಇಂದಿನ ಘಟನೆಯನ್ನು ನೆನಪು ಮಾಡ್ಕೊಳ್ತಾ ಇದ್ದೆ. ಇವತ್ತಿಗೆ ನನ್ನಮ್ಮನ ಆಸೆ ಈಡೇರಿತು. ಹೌದು ಸಾರ್ಥಕ್, ನೀವು ಈ ದಿನಕ್ಕಾಗಿ ಎಷ್ಟು ವರ್ಷದಿಂದ ಕಾದಿದ್ದೀರಿ? ಅಂತೂ ಇವತ್ತು ನಿಮ್ಮಮ್ಮನ ಕನಸಾದ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಹೋಗ್ತಾ ಇದ್ದೀವಿ. ಸರಿ ಬನ್ನಿ, ನಾವೇ ಲೇಟಾಗಿ ಹೋದರೆ ಚೆನ್ನಾಗಿರಲ್ಲ. ಅದು ಸರಿ, ಆಯುಷ್ ಎಲ್ಲಿ? ಅವನು ತನ್ನ ಡ್ರೆಸ್ಸನ್ನು ಫ್ರೆಂಡ್ಸ್ಗೆ ತೋರಿಸ್ಬರ್ತೀನಿ ಅಂತ ಹೋಗಿದ್ದಾನೆ. ಸರಿ ಬನ್ನಿ, ಅವನನ್ನು ಹೋಗ್ತಾ ದಾರಿಯಲ್ಲಿ ಕರೆದುಕೊಂಡು ನಾವು ಹೊರಡೋಣ. ಸಾರ್ಥಕ್ ತನ್ನ ತಾಯಿಯ ಆಸೆಯಂತೆ 10 ಎಕರೆ ಜಮೀನಿನಲ್ಲಿ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮವನ್ನು ಕಟ್ಟಿರುತ್ತಾನೆ. ಅಲ್ಲಿ ಕೆಲವಷ್ಟು ಪತ್ರಕರ್ತರು ಕೂಡ ಬಂದಿರುತ್ತಾರೆ. ಸಾರ್ಥಕ್ ನಿಮ್ಮಂಥವರು ಎಷ್ಟೋ ಜನರಿಗೆ ಸ್ಫೂರ್ತಿ. ಹಣ ಬಂದ ನಂತರ ಎಷ್ಟೋ ಜನ ದುರಹಂಕಾರದಲ್ಲಿ ಮೆರೆಯುತ್ತಾರೆ. ಆದರೆ ನೀವು ನಿಮ್ಮ ಕಂಪ್ನಿಯಲ್ಲಿ ಎಷ್ಟೋ ಜನ ಅಂಗವಿಕಲರಿಗೆ, ನಿರುದ್ಯೋಗಿಗಳಿಗೆ ಕೆಲಸವನ್ನು ನೀಡಿದ್ದೀರಾ ಮತ್ತು ಮುಂದೆ ಓದುವ ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡುತ್ತಿದ್ದೀರಾ. ಈಗ ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಕಟ್ಟಿದ್ದೀರಾ. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಸ್ವಲ್ಪ ನಮ್ಮ ಜೊತೆ ಹಂಚಿಕೊಳ್ಳಿ ಎಂದು ಪತ್ರಕರ್ತರೊಬ್ಬರು ಸಾರ್ಥಕ್ನ ಕೇಳುತ್ತಾರೆ. ನಾನು ಮಾಡುತ್ತಿರುವ ಕೆಲಸದ ಹಿಂದೆ ಒಂದು ಉದ್ದೇಶ ಇದೆ. ನಾನು ನನ್ನ ಬಳಿ ಇರುವ ಹಣವನ್ನು ಅಂಗವಿಕಲರಿಗೆ ನೀಡಿದರೆ ಕೇವಲ ಅವರಿಗೆ 1-2 ದಿನದ ಊಟ ಕೊಡ್ಬೋದು. ಆದರೆ ಅವರ ಮುಂದಿನ ಜೀವನ ಹೇಗೆ ಎನ್ನುವ ಪ್ರಶ್ನೆ ಬರುತ್ತದೆ. ಅದೂ ಅಲ್ಲದೆ ಅವರಿಗೆ ಕೆಲಸ ಸಿಗುವುದು ತುಂಬ ಕಷ್ಟ. ಯಾಕಂದರೆ ಆ ಕಷ್ಟವನ್ನು ನಾನು ಅನುಭವಿಸಿದ್ದೀನಿ. ಇನ್ನು ಎಷ್ಟೋ ಜನ ಪ್ರತಿಭೆ ಇದ್ದರೂ ಕೂಡ ಅವರಿಗೆ ಕೆಲಸ ಸಿಗುವುದಿಲ್ಲ. ಅಂಥವರಿಗೆ ಅವಕಾಶ ನೀಡ್ತಿರೋದು. ಕೆಲವಷ್ಟು ವಿದ್ಯಾರ್ಥಿಗಳಿಗೆ ಓದುವ ಆಸೆ ಇದ್ದರೂ ಕೂಡ ಅವರನ್ನು ಓದಿಸುವ ಸಾಮರ್ಥ್ಯ ಅವರ ಪಾಲಕರಿಗೆ ಇರೋದಿಲ್ಲ. ಅದಕ್ಕೆ ಅಂಥವರ ವಿದ್ಯಾಭ್ಯಾಸಕ್ಕೆ ನಾನು ಸಹಾಯ ಒದಗಿಸ್ತಾ ಇರೋದು. ಇನ್ನು ವೃದ್ಧಾಶ್ರಮ ಮತ್ತು ಅನಾಥಾಶ್ರಮ ಕಟ್ಟೋದು ನನ್ನ ತಾಯಿಯ ಎಷ್ಟೋ ವರ್ಷದ ಕನಸು. ಎಷ್ಟೋ ತಂದೆ ತಾಯಿಗಳು ಮಕ್ಕಳನ್ನು ಸಾಕಲಾಗದೆ ಬೀದಿಯಲ್ಲೇ ಬಿಟ್ಟೋಗ್ತಾರೆ. ಅಂಥ ಮಕ್ಕಳಿಗೆ ಆಶ್ರಯ ನೀಡಲಿ ಅಂತ. ಇನ್ನು ಎಷ್ಟೋ ಜನ ಮಕ್ಕಳು ಎತ್ತ ತಂದೆ ತಾಯಿಯನ್ನು ಸಾಕುವ ಯೋಗ್ಯತೆ ಇರೋದಿಲ್ಲ. ಅಂಥವರ ಆಶ್ರಯಕ್ಕಾಗಿ ವೃದ್ಧಾಶ್ರಮ. ಸರ್, ನಿಮ್ಮ ಕೆಲವೊಂದು ಇಂಟರ್ವ್ಯೂ ನೋಡಿದ್ದೀನಿ. ನೀವು ತುಂಬ ಕಷ್ಟಪಟ್ಟು ಮೇಲ್ ಬಂದಿದ್ದೀರಾ. ನಿಮ್ಮ ಈ ಏಳ್ಗೆಗೆ ಯಾರು ಕಾರಣ? ನನಗೆ ನನ್ನ ತಾಯಿ ಶಕ್ತಿ, ನನ್ನ ಹೆಂಡತಿ ಸ್ಫೂರ್ತಿ. ಪ್ರತಿಯೊಬ್ಬರಿಗೂ ಕಷ್ಟ ಬಂದೇ ಬರುತ್ತೆ. ಆದರೆ ನಾವು ಕೆಲವೊಂದು ಬಾರಿ ಆತ್ಮಹತ್ಯೆ ಅನ್ನೋ ನಿರ್ಧಾರ ತೆಗೆದುಕೊಳ್ತೀವಿ. ಅದು ತುಂಬ ತಪ್ಪು. ನಾವು ಎಷ್ಟೇ ಕಷ್ಟ ಬಂದರೂ ಕೂಡ ಕುಗ್ಗದೆ ಮುಂದೆ ಸಾಗಿದರೆ ನಮ್ಮ ಗುರಿ ಸಾಧಿಸೋಕೆ ಸಾಧ್ಯ. ಇದಕ್ಕೆ ನಾನೇ ಉದಾಹರಣೆ. ನನ್ನ ಜೀವನದಲ್ಲೂ ಕೂಡ ಏಳು ಬೀಳುಗಳು ತುಂಬ ಇತ್ತು. ಅದನ್ನೆಲ್ಲ ಹಿಮ್ಮೆಟ್ಟಿ ಮುಂದೆ ಸಾಗಿ ಈ ಸ್ಥಾನಕ್ಕೆ ಬಂದಿದ್ದೀನಿ ಅಂದರೆ ಅದಕ್ಕೆ ನನ್ನ ಹೆಂಡತಿ ವೈಶಾಲಿ ಕೊಟ್ಟ ಧೈರ್ಯ ಮತ್ತು ಸ್ಫೂರ್ತಿಯೇ ಕಾರಣ. ಅವಳು ನನ್ನ ಬಾಳಿನ ಬೆಳಕು.
ಸಾರ್ಥಕ್ ತನ್ನ ಜೀವನದ ಎಲ್ಲ ಕಷ್ಟಗಳನ್ನು ಎದುರಿಸಿ ತನ್ನ ತಾಯಿಯ ಆಸೆಯಂತೆ ಸಮಾಜ ಗುರುತಿಸುವ ಒಬ್ಬ ಒಳ್ಳೆಯ ವ್ಯಕ್ತಿಯಾದ. ಇನ್ನು ಸಾರ್ಥಕ್ ಚಿಕ್ಕಮ್ಮ ಮೀನಾಕ್ಷಿಯನ್ನು ಅವಳ ಮಗ ಸಂಪೂರ್ಣ ಆಸ್ತಿಯನ್ನ ಬರೆಸಿಕೊಂಡು ಮನೆಯಿಂದ ಹೊರ ಹಾಕಿದ. ಅವಳು ಬೇರೆಲ್ಲೂ ಜಾಗ ಸಿಗದೆ ಸಾರ್ಥಕ್ ಕಟ್ಟಿಸಿದ ವೃದ್ಧಾಶ್ರಮದಲ್ಲಿ ಬಂದು ಮುಂದಿನ ಜೀವನ ಸಾಗಿಸುತ್ತಿದ್ದಾಳೆ. ಇನ್ನು ಸಾರ್ಥಕ್ನಿಗೆ ಮೋಸ ಮಾಡಿದ ಸ್ನೇಹ ಒಬ್ಬ ಶ್ರೀಮಂತ ಹುಡುಗನನ್ನ ಮದುವೆ ಆಗ್ತಾಳೆ. ಆದರೆ ಅವನ ಕಂಪನಿ ಲಾಸ್ ಆಗಿ ಒಂದೊತ್ತಿನ ಊಟಕ್ಕೂ ಕಷ್ಟಪಡುವ ಸ್ಥಿತಿ ಬರುತ್ತದೆ. ಅವನು ದಿನವೂ ಕುಡಿದು ಬಂದು ಕೊಡುವ ಕಾಟವನ್ನ ಸಹಿಸಿಕೊಳ್ಳುತ್ತಾ ತನ್ನ ತಪ್ಪು ನಿರ್ಧಾರಕ್ಕೆ ಪಶ್ಚಾತ್ತಾಪ ಪಡುತ್ತಿದ್ದಾಳೆ. ಜೀವನದಲ್ಲಿ ಮೇಲೆ ಇರುವವನು ಕೆಳಗೆ ಬಂದೇ ಬರುತ್ತಾನೆ. ಪ್ರೀತಿ ಅನ್ನೋದು ದುಡ್ಡು ಆಸ್ತಿಯಿಂದ ಹುಟ್ಟುವುದಲ್ಲ, ಅದು ಮನಸ್ಸಿನಿಂದ ಹುಟ್ಟಬೇಕು. ನಮ್ಮ ಜೀವನದಲ್ಲಿ ಬರುವ ಕಷ್ಟಗಳನ್ನು ಎದುರಿಸಲಾಗದೆ ಆತ್ಮಹತ್ಯೆ ಅನ್ನೋ ದೊಡ್ಡ ನಿರ್ಧಾರ ಮಾಡಬಾರದು. ಕಷ್ಟವನ್ನು ಎದುರಿಸಿ ನಿಂತರೆ ಯಶಸ್ಸು ದೊರೆಯುತ್ತದೆ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.